ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕಲ್ಯಾಣವಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಲ್ಲರಿಗೂ ತಿಳಿದಿರೋ ಹಾಗೆ ಕಲ್ಯಾಣಮಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮದುವೆಯ ಕುರಿತಂತಾದಂತಹ 10 ಹಲವು ಮಾಹಿತಿಗಳು, ಮದುವೆಗೆ ಸಂಬಂಧಪಟ್ಟಂತ ಕೆಲವು ದೋಷಗಳು ಕುಂಡಲಿಯಲ್ಲಿ ಇದ್ದರೆ ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನ ತಿಳಿಸ್ಕೊಡುವಂತ ವೇದಿಕೆ. ಈ ವೇದಿಕೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ತೆರೆ ಮೇಲೆ ನಮ್ಮ ಸಂಖ್ಯೆಗಳು ಹೋಗ್ತಾ ಇದೆ. ಇಂದು ವಿಶೇಷವಾದಂತಹ ದಿನ. ಕಲ್ಯಾಣಮಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿ ನಿಮಗಾಗಿ ಕಾದಿದೆ. ಪ್ರತಿ ಸಲ ಮದುವೆ ಅಂದಾಕ್ಷಣ ಯಾವೆಲ್ಲ ರೀತಿಯಾದಂತಹ ದೋಷಗಳು ನಮ್ಮ ಒಂದು ಕುಂಡಲಿಯಲ್ಲಿ ಕಾಣುತ್ತೆ, ಅದಕ್ಕೆ ಯಾವ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ವಿ. ಆದ್ರೆ ಇಂದು ವಿಶೇಷವಾಗಿ ಯಾವುದೇ ದೋಷಗಳನ್ನ ಎಲ್ಲವನ್ನು ಹೊರಗೆ ಒಂದು ಸೈಡ್ ಅಲ್ಲಿ ಬದಿಗೆ ಇಟ್ಟು ಪ್ರತ್ಯೇಕವಾಗಿ ಹುಡುಗ ಹಾಗೂ ಹುಡುಗಿ ಮದುವೆಗೆ ಸಂಬಂಧಪಟ್ಟಂತೆ ಯಾವ ಪೂಜೆ, ಪ್ರಾರ್ಥನೆ, ಅನುಷ್ಠಾನಗಳನ್ನ ಮಾಡಿದ್ರೆ ಮದುವೆ ಆದಷ್ಟು ಬೇಗ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀವಿ. ತಪ್ಪದೆ ಪೂರ್ತಿ ಕಾರ್ಯಕ್ರಮವನ್ನ ವೀಕ್ಷಿಸಿ ಅಂತ ಹೇಳ್ತಾ, ಎಂದಿನಂತೆ ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಶ್ರೀಯುತ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಅವರು. ಬನ್ನಿ ನಿಮ್ಮೆಲ್ಲರ ಪರವಾಗಿ ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ವೀಕ್ಷಕರೇ, ಕರೆ ಮಾಡಿ, ನಿಮ್ಮ ಕರೆಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ತೆರೆ ಮೇಲೆ ನಮ್ಮ ಸಂಖ್ಯೆಗಳು ಹೋಗ್ತಾ ಇದೆ. ಇನ್ನು ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಪ್ರತಿಯೊಂದು ನೇರ ಪ್ರಸಾರದ ಕಂತಲ್ಲೂ ತಿಳಿಸ್ಕೊಂಡ್ ಬಂದಿದ್ದೀರಾ. ಅದೇ ರೀತಿ ಇಂದು ವಿಶೇಷ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮದುವೆ ವಯಸ್ಸಿಗೆ ಬಂದಾಗ, ವಧು ವರಾನ್ವೇಷಣೆಯಲ್ಲಿ ತೊಡಗಿದಾಗ ಯಾವ ಒಂದು ಪೂಜೆ ಅಥವಾ ಅನುಷ್ಠಾನ ಮಾಡಿದ್ರೆ ಬೇಗ, ಆದಷ್ಟು ಬೇಗ ನಮ್ಗೆ ಕಲ್ಯಾಣವಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ತಿಳಿಸಿದ್ರಿ. ಎಲ್ಲರೂ ಕಾಯ್ತಾ ಇದೀವಿ, ಬೇಗ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸಂತೋಷ. ಈಗ ಏನಂತ ಹೇಳಿದ್ರೆ, ಇಷ್ಟು ದಿವಸ ನಾವು ಜ್ಯೋತಿಷ್ಯದ ಬಗ್ಗೆನೇ ಜಾಸ್ತಿ ಮಾತಾಡಿದ್ವಿ. ಕಳತ್ರ ದೋಷ, ವ್ಯತಿಪಾತ, ವೈದ್ಯತಿ, ಷಷ್ಟಾಷ್ಟಕ, ಆಶ್ಲೇಷ, ಕಾಳಸರ್ಪ, ಈ ದೋಷಗಳು, 4ನೇ ಮನೆ, 7ನೇ ಮನೆ, 9ನೇ ಮನೆ ಎಲ್ಲವಿದ್ರೂ ಎಲ್ಲರೂ ಈ ಸಮಯದಲ್ಲಿ ಸಂಪೂರ್ಣವಾಗಿ ಜ್ಯೋತಿಷ್ಯಗಳನ್ನು ನೋಡಿ ತಾವೇ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದ್ರೇನು ನಮ್ಮ ಕಾರ್ಯಕ್ರಮದ ಉದ್ದೇಶ ಮತ್ತು ಅವ್ರ ಮನೆಯಲ್ಲಿ ಆಗಬೇಕಾದ ಕೆಲಸಗಳೇನು ಅಂತ ಹೇಳಿದ್ರೆ, ಮದುವೆ ಆಗದೇ ಇದ್ದವರಿಗೆ ಆದಷ್ಟು ಬೇಗ ಮದುವೆ ಆಗಲಿ, ತಡ ಆಗೋದು ತಪ್ಪು ಹೋಗಲಿ, ಈ ರೀತಿಯಾದ ವಿಚಾರಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತದೆ. ನಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಗುತ್ತೆ, ಇನ್ನೇನು ಹುಡುಗ ಬರ್ತಾನೆ, ಇನ್ನೇನು ಹುಡುಗಿ ಬರುತ್ತೆ, ಏನೋ ಕಾರಣಕ್ಕೆ ದೂರ ಹೊರಟೋಗುತ್ತೆ ಗುರುಗಳೇ, ಏನು ಮಾಡಬೇಕು ಅಂತ ಅರ್ಥ ಆಗಿರಲಿಲ್ಲ ಅನ್ನೋ ಮಾತುಗಳನ್ನು ಸುಮಾರು ಜನದ ಬಾಯಿಲಲ್ಲಿ ನಾನು ಕೇಳಿದೆ. ಮುಖ್ಯವಾಗಿ ಈ ವಿಚಾರದಲ್ಲಿ ನಾನು ಹೇಳಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಮೊದಲು ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಮನೆಯ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಅದರಲ್ಲಿ ದೀಪಸ್ತಂಭ ಗೌರಿ ಪೂಜೆ, ದೀಪವನ್ನು ಪ್ರತಿಷ್ಠೆ ಮಾಡಿ ಮತ್ತು ಗೋಮಾಯ ಗೋಮೂತ್ರದಿಂದ ಒರೆಸಿ ಬಿಡಿ ಹೂಗಳನ್ನು ತಂದಿಟ್ಟುಕೊಂಡು ಮತ್ತು ಮಂಗಲಸೂತ್ರ ಒಂದೇ ಒಂದು ಚಿಕ್ಕದು ದೊಡ್ಡದು ನಿಮ್ಮಿಷ್ಟ ಅದನ್ನು ತಂದಿಟ್ಟುಕೊಂಡು ಆ ದೀಪಕ್ಕೆ 5 ದೀಪ ಉರಿಯುವಂಥ ದೀಪವನ್ನು ಇಟ್ಟು ಅದನ್ನು ಪೂಜೆಯನ್ನು ಮಾಡುವುದು ಒಂದು ಮುಖ್ಯವಾದ ಪದ್ಧತಿ. ಬ್ರಹ್ಮಸ್ಥಾನದಲ್ಲಿ ಈ ರೀತಿಯಾದಂತಹ ದೀಪಸ್ತಂಭ ಗೌರಿ ವ್ರತವನ್ನ ನಾವು ಗೌರಿ ವ್ರತ ಅಂತ ಹೇಳ್ತೀವಿ, ಸುಮಂಗಲಿ ಪ್ರಾರ್ಥನೆ ಅಂತಾನೂ ಹೇಳ್ತೀವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ ಗುರುಜಿ. ಒಂದು ಕರೆ ಸಿದ್ಧವಾಗಿದೆ. ಹಲೋ. ನಮಸ್ತೆ, ನಿಮ್ಮ ಹೆಸರು? ಪ್ರಿಯಾಂಕಾ. ಹೇಳಿ ಪ್ರಿಯಾಂಕಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ. ಹೇಳಿ. ಅವರ ಜನ್ಮ ದಿನಾಂಕ? 1/10/1979. 79. ಹೌದು. ಜನ್ಮಸ್ಥಳ? ಶಿವಮೊಗ್ಗ. ಸಮಯ? 11:05. ಬೆಳಗ್ಗೆನಾ? ಹೌದು. ಓಕೆ. ರಾಶಿ ಹಾಗೂ ನಕ್ಷತ್ರ ತಿಳಿದಿದ್ಯಾ ಪ್ರಿಯಾಂಕಾ ಅವರೇ? ವೃಷಭ ರಾಶಿ. ಮೃಗಶಿರ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ. ನೇರವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಪ್ರಿಯಾಂಕಾ. ಹೇಳಿ. ಹಲೋ. ಹೇಳಿ ಪ್ರಿಯಾಂಕಾ ಅವರೇ. ನಮಸ್ತೆ ಸರ್. ಹೇಳಿಪ್ಪ. ನಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಮೃಗಶಿರ ನಕ್ಷತ್ರ, ಋಷಭ ರಾಶಿ ಅಲ್ಲ? ಹೌದು. ಈ ತಲೆಯ ಸಂಬಂಧಪಟ್ಟದ್ದು ಸಮಸ್ಯೆಗಳೇನಾದ್ರು ಬರ್ತಾ ಇದೆಯಾ? ಅಂದರೆ ಹೆಡ್ ಪೋರ್ಷನ್ಸ್ ಸ್ವಲ್ಪ ಅವರಿಗೆ ಸಿಟ್ಟು ಜಾಸ್ತಿ ಡಾಕ್ಟರ್. ಅದಕ್ಕೆ ಹೇಳಿದ್ದು, ಅದು ಒಟ್ಟಾರೆ ಹೇಳಿದ್ದು ತಲೆಯ ಸಂಬಂಧಪಟ್ಟ ಪ್ರಶ್ನೆಗಳು ಅಂತ ನಾನು ಕರೆದೆ. ಅದಕ್ಕೆ ಸ್ವಲ್ಪ ನಾಲಿಗೆಯಲ್ಲಿ ಶನಿಯ ಪ್ರಭಾವ ಜಾಸ್ತಿಯಾಗಿ ಮಾತು ಕೊಟ್ಟು ಸಿಕ್ಕಾಕೊಳ್ಳೋದು, ಮಾತನ್ನು ನಡೆಸ್ಕೊಳ್ಳಿಕ್ಕೆ ಹಾಕೊಳ್ಳದೆ ಸಿಕ್ಕಾಕೊಳ್ಳೋದು, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ.
ಇವರಿಗೆ ಭಾನುವಾರದ ದಿವಸ ರುದ್ರದೇವರ ಗುಡಿಗೆ ಹೋಗಿ 2 ಎಳ್ನೀರು 5 ವಾರ ಕೊಡ್ಲಿಕ್ಕೆ ಹೇಳಿ. ಸ್ವಲ್ಪ ಸಿಟ್ಟು ಕಡಿಮೆ ಆಗುತ್ತೆ. ಮತ್ತು ಅವರು ಏನು ಸ್ವಲ್ಪ ನಡೆಸ್ಕೊಡೋಕ್ಕಾಗದೇ ಕಾರ್ಯಗಳು ಯಾವ್ದಾರು ಇದ್ದರೆ ಅದನ್ನಾಗುತ್ತೆ. ಇದು ಮುಖ್ಯವಾಗಿ ಇದು ಕಲ್ಯಾಣ ಮಸ್ತು ಅಂತ ಹೇಳಿ ಮದುವೆ ಸಂಬಂಧಪಟ್ಟ ಕಾರ್ಯಕ್ರಮ. ಮದುವೆ ಆಗಿದ್ದೀರಿ, ನಿಮ್ಮ ಜೀವನದಲ್ಲಿ ಸುಖವಾಗಲಿ. ಫಸ್ಟು 2 ಎಳ್ನೀರು 5 ಭಾನುವಾರ ಕೊಡೋಕ್ಕೆ ಹೇಳಿ, ಎಲ್ಲವೂ ಸರಿ ಹೋಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುನಾಥ್? ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಹೇಳಿ ನಿಮ್ಮ ಜನ್ಮ ದಿನಾಂಕ? 6/11/1978 ಭಾನುವಾರ 7:20 ಹುಟ್ಟಿದೆ. ಬೆಳಗ್ಗೆನಾ? ಹೌದು, ಸಂಜೆ 7:20. ಸಂಜೆ. ಸ್ಥಳ? ಮೈಸೂರಲ್ಲೇ. ಮೈಸೂರು. ಜನ್ಮ ನಕ್ಷತ್ರ ಹಾಗೂ ರಾಶಿ ತಿಳಿದಿದ್ಯಾ? ನಕ್ಷತ್ರ 1ನೇ ಪಾದ. ಓಕೆ, ಮಖ ನಕ್ಷತ್ರ ಸಿಂಹರಾಶಿ. ಹೌದು. ಹೇಳಿ ಮಂಜುನಾಥ್ ಅವರೇ. ಗುರುಜಿ, ಮದ್ವೆಗೆ ಬಹಳ ಪ್ರಯತ್ನ ಪಡ್ತಾ ಇದೀವಿ, ಯಾವ್ದು ಕಟ್ಟಾಯ್ತಲ್ಲ ಅದಕ್ಕೆ. ಸರಿ, ಈಗ ಒಂದು ಕೆಲಸ ಮಾಡ್ರಿ. ಮುಖ್ಯವಾಗಿ ನಿಮಗೆ ಶನಿಯ ಪ್ರಭಾವ ಜಾಸ್ತಿ ಇದೆ, ತಡವಾಗಿರ್ತದೆ. ಸ್ವಲ್ಪ ಒಂದು ರೌಂಡ್ ಬರುವವರೆಗೂ ನಿಮಗೆ ತೊಂದರೆಗಳು ತಪ್ಪಿದ್ದಲ್ಲ. ಸಿಂಹರಾಶಿಗೆ ನಿಮ್ಗೆ ಆಲ್ರೆಡಿ ಈಗ 2.5 years 3 years ಹಿಂದೆನೇ ನಿಮ್ಗೆ ಮದುವೆ ಆಗಬೇಕಿತ್ತು. ಕಾಲಿನಲ್ಲಿ ಪೆಟ್ಟು ಅಥವಾ ಕಾಲಿನಲ್ಲಿ ತೊಂದರೆಗಳು ಈ ರೀತಿ ಆಗೋಕ್ಕಾಗಿ ಮುಂದುವರ್ಸ್ಕೊಂಡು ಹೋಗ್ಬಿಟ್ರಿ ಇದನ್ನು. ಹೀಗೆ ನೀವೇನು ಮಾಡಿ ಅಂತ ಹೇಳಿದ್ರೆ, ದಿನನಿತ್ಯ ನಿಮ್ಮ ಕೈಯಲ್ಲಿ 1 ಹಿಡಿ ತೊಗರಿ ಬೇಳೆ ಮಂಗಳವಾರದಿಂದ ಮಂಗಳವಾರ ತನಕ ತೆಗೆದಿಡ್ರಿ. ಬುಧವಾರದ ದಿವಸ ಅಥವಾ ಮಂಗಳವಾರ ದಿವಸ ಸಾಯಂಕಾಲ ನೀವು ಅದನ್ನು ದಾನವನ್ನು ಕೊಡ್ರಿ. ಇದು ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಗಳಿಗೆ ಎಲ್ಲಿಗಾದರೂ ಸರಿ ದಾನವನ್ನು ತೊಗರಿ ಬೇಳೆ ನಿಮ್ಮ ಕೈನಲ್ಲಿ 1 ಬಗಸೆ ಅಥವಾ 1 ಹಿಡಿ ಎಷ್ಟಾದ್ರೆ ಆಗಲಿ ಕೊಡ್ರಿ. ಒಂದು ಮಂಗಳವಾರದಿಂದ ಇನ್ನೊಂದು ಮಂಗಳವಾರ ತನಕ ತೆಗೆದು ಇಡ್ತಾ ಇರಬೇಕು. ತೆಗೆದಿಟ್ಟು ಕೊನೆಯ ಮಂಗಳವಾರ ದಿವಸ ಅದನ್ನ ನೀವು ದಾನವನ್ನ ಕೊಡ್ರಿ. ಈಗ ನಿಮಗೆ ಸಮಯ ಚೆನ್ನಾಗಿ ಮಂಗಳವಾರನೇ ದಾನ ಕೊಡಬೇಕು. ಈ ಕೊನೆಯ ಮಂಗಳವಾರ ಎಷ್ಟು ಮಂಗಳವಾರ? ಅದೇ ಈ ಮಂಗಳವಾರದಿಂದ ಮುಂದಿನ ಮಂಗಳವಾರ ತನಕ ದಿನ ಇಷ್ಟಿಷ್ಟು ತೆಗೆದಿಡಿ. ಫಸ್ಟು ಮನೆಯಲ್ಲೇ ತೆಗೆದಿಡಿ. ಕೊನೆಯ ಮಂಗಳವಾರ ಅದನ್ನು ದಾನವನ್ನಾಗಿ ಕೊಡ್ರಿ. ಈಗ ಸಿಂಹರಾಶಿಯವರಿಗೆ ಈಗ ಸಮಯ ಚೆನ್ನಾಗಾಗಿದೆ. ಈ ವರ್ಷ ಕೊನೆಯಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ಒಳಗಡೆ ನಿಮಗೆ ಕಲ್ಯಾಣ ಯೋಗ ಇದೆ. ಏನು ಚಿಂತೆ ಮಾಡಬೇಕಾದಿಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಂಜುನಾಥ್ ಅವರೇ. ಗುರುಜಿ, ಇನ್ನು ಸಾಕಷ್ಟು ಮಾಹಿತಿ ಕೇಳ್ಪಡೆಯೋದಿದೆ, ಆದರೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಕರೆ ಸ್ವೀಕರಿಸಿ ನಂತರ ಯಾವ ರೀತಿ ಗೌರಿ ವ್ರತವನ್ನ ವಿಧಿವತ್ತಾಗಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ಮ್ಯಾಮ್. ವಿಜಯ್ ಶೇಖರ್ ಫ್ರಮ್ ಬಾಂಬೆ. ಓಕೆ ಸರ್, ಅಬೌಟ್ whom you want to ask? I want to ask for my daughter marriage. What's her name, sir? Purnima. Okay, her date of birth? Date of birth 22/1989. 22/1989. Yeah. Time of birth? Time is 7:20 a.m. 7:20 a.m. Place of birth, sir? Date of birth Vellore. Vellore. Tamil Nadu. Okay. Do you know her Janma Rashi and Nakshatra, sir? Maga Nakshatram. Simha Rashi. Makha Nakshatra, Simha Rashi. Okay, sir, you can directly talk to Guruji. Yes. Vanakkam, sir. Vanakkam, சொல்லுங்க. சார், மேரேஜ் கொஞ்சம் டிலே ஆயிருக்கு. நடக்கும் எப்படி இருக்கு? இப்போ மேரேஜ் இனிமேல் இதே லாஸ்ட் மேரேஜ் டிலேன்னு பத்தி சொல்லவே சொல்லாதீங்க. இந்த வருஷம் ரொம்ப நல்லா இருக்கு, கண்டிப்பா ஆயிடும். ஒரு சுமங்கலி பிரார்த்தனைன்னு இப்போதான் ஸ்டார்ட் பண்ண, அதை பத்தி பேச முடியல. வீட்டில் கொஞ்சம் சுமங்கலி பிரார்த்தனை 5 முத்தைதர் அப்படின்னா சுமங்கலியரை கூப்பிட்டு அவங்களுக்கு மொரத பாகினம்னு சொல்லுவாங்க. இந்த அரிசி பருப்பு சீரை இதெல்லாம் கொடுப்பாங்க. அந்த மாதிரி உங்க வீட்டுக்காரரை உங்க பொண்ணுக்கோஸ்கரம் கொடுக்க சொல்லுங்க. சுமங்கலி பிரார்த்தனை பண்ணுங்க. ரெடியா இருக்கு. 2வது பையனா வருவான். நல்ல எஜுகேட்டட் ஃபேமிலியா இருக்கும். ரொம்ப அழகா இருப்பான். குட் ஃபேமிலி. இந்த வருஷம் நவம்பர் ஆர் மார்ச் 3ஆம் தேதியிலுக்குள்ள கண்டிப்பா கல்யாணம் ஃபிக்ஸ் ஆயிருக்கும். இதே மாதிரி கால் பண்ணி எங்களுக்கு சொல்லுங்க, சாமி கல்யாணம் ஃபிக்ஸ் ஆயிடுச்சுன்னு. ரொம்ப ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇನ್ನು ಬಹುಶಃ ನೀವು ಕೂತಲ್ಲಿಯೇ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡಿಬೇಕು, ಇನ್ನಷ್ಟು ವರರ ಪ್ರೊಫೈಲ್ಸ್ ನ ನೋಡಬೇಕು ಅಂದ್ರೆ www.srishankaramatrimony.com ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ. ಈ ವೆಬ್ ಪೋರ್ಟಲ್ ಅಲ್ಲಿ ಸಾಕಷ್ಟು ವರರ ಪ್ರೊಫೈಲ್ಸ್ ಕೂಡ ಇದೆ. ವರರ ಪ್ರೊಫೈಲ್ಸ್ ಮಾಹಿತಿ ಪಡಿಬೇಕು ಅಂದ್ರೆ ಈ ಒಂದು ವೆಬ್ ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕು. ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ಪಡ್ಕೋಬಹುದು.
ಓಕೆ ಗುರುಜಿ, ಕರೆಗಳು ಸ್ವೀಕರಿಸಿದ ನಂತರ ನಾವು ಮಾತಾಡುವಂತ ವಿಷಯ ಬಹುಶಃ ಎಲ್ಲರೂ ಕಾಯ್ತಾ ಇರ್ತಾರೆ. ಸುಮಂಗಲಿ ಪ್ರಾರ್ಥನೆ ಅಂದ್ರೆ ಏನು? ಸುಹಾಸಿನಿಯ ಸ್ತ್ರೀಯರನ್ನ ಮನೆಯಲ್ಲಿ ಕರೆಸಿಕೊಂಡು, ನನ್ನ ಪ್ರಕಾರ ಆದಷ್ಟು ವೃದ್ಧ ಮತ್ತು ದೀರ್ಘಕಾಲದ ದಾಂಪತ್ಯ ಜೀವನ ಮಾಡಿರುವಂಥ ಹೆಣ್ಣು ಮಕ್ಕಳು ಕರೆಸಿ ಅವರನ್ನು ಕೂಡಿಸಿಕೊಂಡು ಅರಿಶಿಣದಲ್ಲಿ ಮೆತ್ತಗೆ ನೀರು ಹಾಕಿ ಕಲಸಿ ಅರಿಶಿಣವನ್ನು ಇಟ್ಟು ಮಾಡಬಹುದು. ಅರಿಶಿಣದ ಗೌರಿ, ಅರಿಶಿಣದ ಗೌರಿನೇ, ಅರಿಶಿಣದ ಗೌರಿ ಪೂಜೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿಯ ಪ್ರೇರಿಸುವಳು ಪಾರ್ವತೀ ದೇವಿ, ಯುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ನಮ್ಮ ಭಾರತೀ ದೇವಿ, ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಿಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿಪಾಲಿಸುವ ನಮ್ಮ ಪವಮಾನನು, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ, ಭಕ್ತ ವತ್ಸಲ ಪುರಂದರ ವಿಠಲನು, ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ಸೊ ಒಂದು ದೇವತೆ ಬರಲಿಲ್ಲ, ಎಲ್ಲರೂ ಬಂದಾಯ್ತು. ಗಣಪತಿ ಬಂದರು, ಪಾರ್ವತಿ ದೇವಿ ಬಂದರು, ರುದ್ರ ದೇವರು ಬಂದರು, ಭಾರತೀ ದೇವಿಯರು ಬಂದರು, ಅಂದರೆ ಸರಸ್ವತಿ ಬಂದರು, ಭಾರತೀ ದೇವಿಯರು ಬಂದರು, ರಮಾ ಬಂದರು, ಸಾಕ್ಷಾತ್ ಶ್ರೀಕೃಷ್ಣನು ಬಂದ. ಇದನ್ನು ಹೇಳಿಕೊಂಡು ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿ ಅಧೀಶ್ವರಿ ನಂದ ಗೋಪ ಸುತಂ ದೇಹಿ ಪತಿಮ್ಮೆ ಕುರುತೆ ನಮಃ. ಇದು ಒಂದು ಹೆಣ್ಣು ಮಕ್ಕಳಿಗೆ ಇದೊಂದು ವಿಶೇಷವಾದ ಶ್ಲೋಕ ಮತ್ತು ಹಾಡು ಅಂತ ಇಟ್ಕೊಳ್ಳಿ. ಇದನ್ನು ದಿನಕ್ಕೆ ಒಂದಷ್ಟು ಹೇಳ್ಕೊಳ್ಬೇಕು, 12 ಬಾರಿ ಆದರೂ ಹೇಳ್ಕೊಳ್ಬೇಕು. ದೀಪವನ್ನು ಇಟ್ಟು, ಯಾಕೆ ದೀಪವನ್ನು ಇಟ್ಟು ಮಾಡಬೇಕು ಗುರುಗಳೇ ಅಂತ ಒಂದು ಪ್ರಶ್ನೆ ಕೇಳಿದ್ರು ನನ್ನ. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ, 3 ದೇವತೆಗಳು. ಅದೇ ರೀತಿ ಭಾರತೀ ದೇವಿ ಅಂದರೆ ಸರಸ್ವತಿ, ಲಕ್ಷ್ಮಿ ಮತ್ತೆ ಪಾರ್ವತಿ. ಪಾರ್ವತಿ ದೇವಿಯೇ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸ್ಥಾನವನ್ನ ಉಂಟು ಮಾಡುವವಳು. ಅವಳಿಗೆ ಆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಸಂಪೂರ್ಣ. ಯಾರು ರುಕ್ಮಿಣಿ ಶಿವಜಿದಲ್ಲಿ ರುಕ್ಮಿಣಿ ಸಹಿತ ಪಾರ್ವತಿ ಪೂಜೆಗೆ ಹೋಗಿ ನಾನು ಅಲ್ಲಿದ್ದು ಪೂಜೆ ಮಾಡ್ತಿರ್ಬೇಕಾದ್ರೆ ಕೃಷ್ಣ ನೀನು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಂದ ಗೋಪ ಸುತಂ ದೇಹಿ, ನಂದ ಗೋಪನಂತ ಕೃಷ್ಣನಂತ ಗಣಪತಿಯನ್ನ ನನಗೆ ಕೊಡು ಅಂತ ಕಾತ್ಯಾಯಿನಿಯನ್ನ ಕೇಳಬೇಕು. ಕಾತ್ಯಾಯಿನಿಯಿಂದ ಉಮಾ ಕಾತ್ಯಾಯಿನಿ ಅವಳನ್ನ ಕೇಳಬೇಕು. ಅದಕ್ಕೆ 3 ಜನದ ಸ್ವರೂಪ, ಮೇಲೆ ಭಾರತೀ ದೇವಿ ಸರಸ್ವತಿ, ಮಧ್ಯದಲ್ಲಿ ಲಕ್ಷ್ಮಿ, ಕೊನೆಯಲ್ಲಿ ಪಾರ್ವತಿ ದೇವಿ ಆ ಒಂದು ದೀಪದಲ್ಲಿ ಸನ್ನಿಹಿತರಾಗಿರ್ತಾರೆ. ಅದಕ್ಕೆ ಆಚಮನ, ಸ್ನಾನ, ಮಧುಪರ್ಕ, ಅರ್ಘ್ಯ, ಧೂಪ, ದೀಪ, ನೈವೇದ್ಯ, ಅಲಂಕಾರ, ಮಂಗಳಾರತಿ, ಮಹಾಮಂಗಳಾರತಿ, ಹೀಗೆ ಷೋಡಶೋಪಚಾರ ಪೂಜಾಗಳಿಂದ ಬ್ರಾಹ್ಮಣರನ್ನು ಕೂರಿಸಿಕೊಂಡು ವಿಧಿವತ್ತಾಗಿ, ಯಾವುದೇ ಕಾರ್ಯಕ್ರಮ ವಿಧಿವತ್ತಾಗಿ ಯಾವುದನ್ನೂ ಬಿಡದೆ ಸುಮ್ಮನೆ ಹೂ ಹಾಕಂದ್ರೆ ಹಿಂಗೆ ಎಷ್ಟು ಬಿಡೋದಲ್ಲ, ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಸಾಯಂಕಾಲ ಪ್ರದೋಷ ಸಮಯದಲ್ಲಿ 6 ಕಾಲ ದೀಪ ಹಚ್ಚುವ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಕೂತ್ಕೊಂಡು ಇದೇನ ಹೇಳಿದ್ನಲ್ಲ, ಉಮಾ ಕಾತ್ಯಾಯಿನಿ ಯೋಗಿನಿ ಅಧೀಶ್ವರಿ ನಂದಗೋಪ ಸುತಂ ದೇಹಿ ಪತಿಮ್ಮೆ ಕುರುತೆ ನಮಃ ಅನ್ನೋ ಶ್ಲೋಕದಿಂದ ಹೇಳಿಕೊಂಡು ಎಲ್ಲ ಸುವಾಸನೆ ಸ್ತ್ರೀಯರು ಪೂಜೆ ಮಾಡೋದು. ಇದು ಪೂರ್ವ ಪೀಠಿಕಾ ಮದುವೆಗೆ ಮುಂಚೆನೂ ಇದೇ ರೀತಿಯಲ್ಲಿ ಗೌರಿ ಪೂಜೆಯನ್ನ ಮಾಡಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಕನ್ನಡಿ ಇಟ್ಟು ಮತ್ತೆ ಕಲಶವನ್ನ ಇಟ್ಟು ಎಲ್ಲಾ ಹೆಣ್ಣು ಮಕ್ಕಳು ಸೇರ್ಕೊಂಡು ಆ ಸಮಯದಲ್ಲೇ ಮರದ ಬಾಗಿನ ಕೊಡ್ತಾರೆ. ಇದನ್ನೆಲ್ಲರೂ ಮದುವೆ ಇನ್ನೇನು ಮಾಂಗಲ್ಯ ಧಾರಣ ಆಗ್ಲಿಕ್ಕೆ ಮುಂಚೆ ಮಾಡ್ತೀವಿ, ಗೌರಿ ಪೂಜೆ ಮಾಡ್ತೀವಿ. ಅದೇ ರೀತಿ ಅದನ್ನೇ ಒಂದು ಮತ್ತೆ ತಿರ್ಗಾ ಮನೆಯಲ್ಲಿ ಈ ದೀಪಸ್ತಂಭ ಗೌರಿ ವ್ರತ ಅಥವಾ ಸುಮಂಗಲಿ ಪ್ರಾರ್ಥನೆಯನ್ನ ಮಾಡಿ ಎಲ್ಲಾ ಸುಮಂಗಲಿಯರಿಗೂ ಮರದ ಬಾಗಿನ, ಅವರಿಗೆ ವಸ್ತ್ರ ಮತ್ತು ಅವರ ಆಶೀರ್ವಾದ ಇವೆಲ್ಲವನ್ನು ಪಡ್ಕೊಂಡದ್ದಾದಲ್ಲಿ, ಇದು ಮುಖ್ಯವಾಗಿ ಹೆಣ್ಣು ಮಕ್ಕಳು ಯಾರಿಗೆ ತಡ ಆಗಿದೆಯೋ ಅವರು ಕೂಡಲೇ ಈ ಕೆಲಸವನ್ನ ಮಾಡ್ರಿ. ಆಷಾಢ, ಶ್ರಾವಣ, ಭಾದ್ರಪದ ಯಾವುದೂ ಲೆಕ್ಕ ಇಲ್ಲ, ಮಾಸಭೇದವಿಲ್ಲ. ಶುಕ್ರವಾರ, ಮಂಗಳವಾರ ಒಳ್ಳೆ ದಿವಸ, ಯೋಗ, ಕರ್ಣ ಇತ್ಯಾದಿಯಲ್ಲಿ ಚೆನ್ನಾಗಿರೋ ದಿವಸವನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ಟೇಜ್ ಥರ ಕ್ಲಿಯರ್ ಆಗಿ ಕೂತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾದಲ್ಲಿ ನಿಮಗೆ ಖಂಡಿತವಾಗಲೂ ಒಳ್ಳೆ ಹುಡುಗ ಅಥವಾ ನಿಮಗೆ ಮನಸ್ಸಿಗೆ ಒಲಿಯುವಂಥದ್ದು ಮತ್ತು ಮದುವೆ ಆದ ಮೇಲೂ ಸಹಿತ ಮಾಂಗಲ್ಯ ಸ್ಥಾನವನ್ನು ಗಟ್ಟಿಗೊಳಿಸ್ತಾಳೆ ಪಾರ್ವತಿ. ಸೊ ಇದಕ್ಕೆ ನೀವೆಲ್ಲರೂ ಮಾಡಬೇಕಾದ ಕೆಲಸ ಇವೇನೆಂದರೆ, ನೀವು ಖಂಡಿತವಾಗಲೂ ಸುಮಂಗಲಿ ಪ್ರಾರ್ಥನೆಯನ್ನು ಮಾಡ್ರಿ. ಇದು ವಿಚಾರ.
ಈ ಒಂದು ಪ್ರಾರ್ಥನೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಗಮನಿಸಬಹುದು. ಯಾಕಾಗಿ ಬ್ರಹ್ಮಸ್ಥಾನದಲ್ಲಿ ಇಟ್ಟು ಬೇಕಾದಷ್ಟು ವಿಚಾರಗಳಿವೆ. ದೀಪಕ್ಕೆ ಇರುವಂತ ಮಹತ್ವವೇನು ಎಲ್ಲವನ್ನ ತಿಳ್ಕೊಂಡ್ವಿ. ಈಗ ಕೆಲವಾರು ಪ್ರೊಫೈಲ್ಸ್ ಸಿದ್ಧವಾಗಿದೆ, ಪ್ರೊಫೈಲ್ಸ್ ನೋಡ್ಕೊಂಡ್ ಬಂದು ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸೋಣ. ವೀಕ್ಷಕರೇ, ಈಗ ಕೆಲವಾರು ಪ್ರೊಫೈಲ್ಸ್ ನಿಮಗಾಗಿ ಇಷ್ಟವಾಗಿದ್ದಲ್ಲಿ, ಯಾವುದೇ ಪ್ರೊಫೈಲ್ ಇಷ್ಟವಾಯಿತು ಅನ್ನುವಂತ ಸಂದರ್ಭದಲ್ಲಿ SSM ID ಅಥವಾ ರಿಜಿಸ್ಟ್ರೇಷನ್ ID ಅನ್ನುವಂತ ಸಂಖ್ಯೆ ಇರುತ್ತೆ, ಅದನ್ನ ನೋಟ್ ಡೌನ್ ಮಾಡಿ ನಮಗೆ ಕರೆ ಮಾಡಿ. Balaji S, age 37, caste Shri Vaishnava, SSM ID SSM 36872. Shri Shankara Matrimony wishes him all the very best. Gopinath, age 34, caste Brahmin Smartha, SSM ID SSM 15056. Educational qualification Masters. Shri Shankara Matrimony wishes him all the very best. Gangadhar, age 40, caste Brahmin Iyer, SSM ID SSM 25680. Education High School. Shri Shankara Matrimony wishes him all the very best. Krishnamurthy, age 28, caste Brahmin Madhva, SSM ID SSM 37916. Education Masters. Shri Shankara Matrimony wishes him all the very best. Shri Ram, age 36, caste Brahmin Iyer, SSM ID SSM 2391. Education Masters. Shri Shankara Matrimony wishes him all the very best. Pawan Kumar, age 33, caste Brahmin Madhva, SSM ID SSM 37259. Education Diploma. Shri Shankara Matrimony wishes him all the very best. Manoj, age 36, caste Brahmin Smartha, SSM ID SSM 22146. Education Masters. Shri Shankara Matrimony wishes him all the very best. Harish, age 28, caste Brahmin Iyer, SSM ID SSM 175. Education Masters. Shri Shankara Matrimony wishes him all the very best. Karthik, age 33, caste Brahmin Iyer, SSM ID SSM 3714. Education Masters. Shri Shankara Matrimony wishes him all the very best. Ram Kumar, age 34, caste Brahmin Iyer, SSM ID SSM 4145. Education Masters. Shri Shankara Matrimony wishes him all the very best. Parthasarathi, age 37, caste Shri Vaishnava, SSM ID SSM 10996. Education Bachelors. Shri Shankara Matrimony wishes him all the very best. Ravi Shankar, age 39, caste Brahmin Iyer, SSM ID SSM 15128. Shri Shankara Matrimony wishes him all the very best. Shivakumar, age 46, caste Brahmin Iyer, SSM ID SSM 20908. Education Masters. Shri Shankara Matrimony wishes him all the very best. Vignesh, age 24, caste Nadar, SSM ID SSM 23737. Education Masters. Shri Shankara Matrimony wishes him all the very best. Kalyani, age 25, caste Brahmin Iyer, SSM ID SSM 24492. Education Bachelors. Shri Shankara Matrimony wishes her all the very best. Sridhar, age 33, caste SC, SSM ID SSM 33554. Education Bachelors. Shri Shankara Matrimony wishes him all the very best. Govindarajan, age 43, caste Brahmin Sanketi, SSM ID SSM 24800. Education Bachelors. Shri Shankara Matrimony wishes him all the very best. Satyanarayan, age 42, caste Brahmin